ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಇಂಡಿಯಾ ಕೈಯಲ್ಲಿದೆ ಈಗ ಆಯ್ಕೆಗಳು. ಇಂಡಿಯಾ ಯಾರನ್ನ ಕರೆಸಬೇಕು ಇಂಡಿಯಾ ಮೇಲೆ ಆಡೋದಕ್ಕೆ ಸೆಮಿಫೈನಲ್ ಅನ್ನೋದು ಇಂಡಿಯಾ ಬೇಕಾದ್ರೆ ಡಿಸೈಡ್ ಮಾಡ್ಬೋದು. ಇವಾಗ ಗ್ರೂಪ್ ಬಿ ಅಂತ ಡಿಸೈಡ್ ಆಗಿದೆ. ಸೌತ್ ಆಫ್ರಿಕಾ ಆ್ಯಂಡ್ ಇಂಗ್ಲೆಂಡ್ ಅಂತ. ಇವಾಗ ಇಂಗ್ಲೆಂಡ್ ಆಡುತ್ತಾ ಅಥವಾ ಸೌತ್ ಆಫ್ರಿಕಾ ಆಡುತ್ತಾ, ಇಬ್ಬರಲ್ಲಿ ಯಾರು ಬೇಕಾದರೂ ಆಡ್ಬೋದು. ಅದು ಇಂಡಿಯಾ ಮೇಲೆ ಡಿಪೆಂಡೆಂಟು. ಇಂಡಿಯಾ ಗೆಲ್ಲುತ್ತಾ ಸೋಲುತ್ತಾ ಅನ್ನೋದ್ರ ಮೇಲೆ ಡಿಪೆಂಡೆಂಟು. ಸೊ ಇವತ್ತಿನ ಮ್ಯಾಚ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ. ಇಂಗ್ಲೆಂಡ್ ಆಲ್ರೆಡಿ ಕ್ವಾಲಿಫೈ ಆಗಿದೆ. ಇನ್ಫ್ಯಾಕ್ಟ್ ನೆನ್ನೆ ಕ್ಲಾರಿಟಿ ಸಿಕ್ಕಿತ್ತು ಇಂಡಿಯಾಗೆ ಇಂಗ್ಲೆಂಡ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಅಂತ. ಇಲ್ಲಿ ಇಂಗ್ಲೆಂಡ್ ಮೇಲೆ ಆಯಿತು ಅಂತ ಅಂದರೆ ಒಂಥರ ರಿಪೀಟ್ ಟೆಲಿಕಾಸ್ಟ್ ಹಾಕ್ದಂಗೆ ಇರ್ತದೆ ಅಂತ ಹೇಳ್ಬೇಕು. ಯಾಕಂದರೆ ಒಂಥರ ಡ್ಯೂಪ್ಲಿಕೇಟ್ ಇದ್ದಂಗೆ ಇರ್ತದೆ. ಲಾಸ್ಟ್ ವರ್ಲ್ಡ್ ಕಪ್ಪಲ್ಲೂ ಅಷ್ಟೇ ಸೆಮಿಫೈನಲ್ಸ್ ನಾವು ಇಂಗ್ಲೆಂಡ್ ಮೇಲೆ ಆಡಿದ್ವಿ. ಇಂಗ್ಲೆಂಡ್ ನಮಗೆ ಹೊಡೆದು ಕಳಿಸಿದ್ರು ಅಲ್ಲಿ ಸೆಮಿಫೈನಲಲ್ಲಿ. ಇಲ್ಲಿ ನೋಡಿ ಗುರು ಹೆಂಗಿದೆ ಅಂತ. ಇಂಗ್ಲೆಂಡು ಇಲ್ಲಿ ಗ್ರೂಪ್ ಸ್ಟೇಜಲ್ಲಿ ನುಸ್ಲುಕೊಂಡು ಕ್ವಾಲಿಫೈ ಆದಂಥ, ಆಸ್ಟ್ರೇಲಿಯಾದವರ ಕರುಣೆಯಿಂದ ಕ್ವಾಲಿಫೈ ಆದಂಥ ಇಂಗ್ಲೆಂಡು ಇವಾಗ ನೋಡಿ ಹೆಂಗೆ ಆಗೋಗ್ಬಿಟ್ಟಿದೆ. ಸೆಮಿಫೈನಲ್ಗೆ ಬರೋ ಥರ ಆಗೋಗ್ಬಿಟ್ಟಿದೆ. ಸೆಮಿಫೈನಲ್ ಒಂಥರ ಮೇನ್ ಕಂಟೆಂಡರ್ ಆಗೋ ಥರ ಆಗೋಗ್ಬಿಟ್ಟಿದೆ. ಸೆಮಿಫೈನಲ್ ನಮ್ಮನ್ನು ಮತ್ತೆ ಹೊಡೆದು ಅಟ್ಟಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಇಲ್ಲಿ ಇಂಗ್ಲೆಂಡ್ ಮೋಸ್ಟ್ ಫೇವರೇಟ್ ಆಗಿದೆ ನಮ್ಮ ಟೀಮ್ ಇಂಡಿಯಾ ಮೇಲೆ ಆಡೋದಕ್ಕೆ. ಇನ್ ಕೇಸ್ ಏನಾದರೂ ಆಸ್ಟ್ರೇಲಿಯಾ ಮೇಲೆ ಇಂಡಿಯಾ ಗೆಲ್ತು ಅಂತ ಅಂದರೆ ಗ್ರೂಪಲ್ಲಿ ಟಾಪಲ್ಲಿ ಫಿನಿಶ್ ಮಾಡೋದ್ರಿಂದ, ಇವು ಸೆಕೆಂಡಲ್ಲಿ ಫಿನಿಶ್ ಮಾಡೋದ್ರಿಂದ ಗ್ರೂಪ್ ಬಿ ಅಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 27th ಗುಯಾನಾದಲ್ಲಿ ಸೆಮಿಫೈನಲ್ ಆಗುತ್ತೆ. ಇನ್ ಕೇಸ್ ಏನಾದರೂ ಇಂಡಿಯಾ ಸೋಲ್ತು ಅಂದರೆ, ಇವತ್ತಿನ ಮ್ಯಾಚ್ನ ಸೋಲ್ತು ಅಂದರೆ ಬೇಕು ಅಂತ ಸೋತ್ಬಿಡ್ತಾರ ಗುರು ಸೌತ್ ಆಫ್ರಿಕಾ ಮೇಲೆ ಆಡೋದಕ್ಕೆ ಅಂತ ಕೇಳಿದ್ರೆ. ಸೊ ಅದು ಕೂಡ ಮಾರ್ಜಿನಲ್ಲಿ ಸೋಲ್ಬೇಕು. ಸುಮ್ಮನೆ ಅಂತ ಸೋಲಕ್ಕಾಗೋದಿಲ್ಲ. ಇಂಡಿಯಾದು ನೆಟ್ ರನ್ ರೇಟ್ ಏನಿದೆ ಸಿಕ್ಕಾಪಟ್ಟೆ ಬೆಟರ್ ಆಗಿದೆ ಆಸ್ಟ್ರೇಲಿಯಾಗಿಂತ. +2.425 ಅರೌಂಡ್ ಇದೆ. ಇಂಡಿಯಾ ಸೋಲ್ಬೇಕಾಗುತ್ತೆ ಅರೌಂಡ್ 60 to 70 ರನ್ ಮಾರ್ಜಿನ್ ಸೋಲ್ಬೇಕಾಗುತ್ತೆ. ಈ ರನ್ ರೇಟ್ ನ ಕ್ರಾಸ್ ಮಾಡಬೇಕು ಅಂದ್ರೆ ಆಸ್ಟ್ರೇಲಿಯಾದವರು ಇಷ್ಟು ಮಾರ್ಜಿನ್ ಗೆಲ್ಲಬೇಕಾಗುತ್ತೆ. ಇವಾಗ ಇಂಡಿಯಾ ತಲೆಯಲ್ಲಿ ಓಡ್ತಾ ಇರುತ್ತೆ ಸೌತ್ ಆಫ್ರಿಕಾ ಮೇಲೆ ಸೆಮಿಫೈನಲ್ ಹಾಕಿಸ್ಕೊಳ್ಳೋಣ, ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ ಹಾಕಿಸ್ಕೊಳ್ಳೋಣ ಅಂತ. ಸೌತ್ ಆಫ್ರಿಕಾ ಮೇಲೆ ಸೆಮಿಫೈನಲ್ ಹಾಕಿಸ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಸೌತ್ ಆಫ್ರಿಕಾ ಇರಾಬರ ಮ್ಯಾಚ್ ಅಲ್ಲೇ ಗೆದ್ಬಿಟ್ಟು ಬಂದಿದ್ದಾರೆ. ಸೊ ಅವ್ರ ಮೇಲೆ ಸೆಮಿಫೈನಲ್ ಹಾಕಿಸ್ಕೊಳ್ಳೋದಕ್ಕೆ ನೋಡ್ತಾರ ನಮ್ಮ ಟೀಮ್ ಇಂಡಿಯಾ. ಹಾಕಿಸ್ಕೊಳ್ಳೋಕ್ಕೆ ಅಂದ್ರೆ ಮ್ಯಾಚ್ನ ಸೋತ್ರು ಅಂತಂದರೆ, ಒಂದು ಹ್ಯೂಜ್ ಮಾರ್ಜಿನ್ ಸೋತ್ರು ಅಂತ ಅಂದರೆ ಅವಾಗ ಸೀನಲ್ಲಿ ಬರ್ತಾರೆ ಇಂಡಿಯಾ ಇಂಟು ಇವ್ರ ಮೇಲ್ಗಡೆ ಕ್ವಾಲಿಫೈ ಆಗ್ತಾರೆ. ಅಂದರೆ ನಂಬರ್ 1 ಆಸ್ಟ್ರೇಲಿಯಾ ಕ್ವಾಲಿಫೈ ಆಯಿತು ಅಂದರೆ, ಕೆಳಗಡೆ ಇಂಡಿಯಾ ಬಂತು ಅಂದರೆ, ನೆಟ್ ರನ್ ರೇಟು ಅವ್ರು ಜಾಸ್ತಿ ಆಯಿತು ಅಂದರೆ ಕೆಳಗಡೆ ಬಂತು ಅಂತಂದರೆ ಅದು ಯಾಕೋ ಆಗೋದು ಅಸಾಧ್ಯನೇ ಕಾಣಿಸ್ತಾ ಇದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡೇ ಆಗೋದು. ಬಟ್ ಆಯ್ಕೆ ಅಂತೂ ನಮ್ಮ ಇಂಡಿಯಾ ಹತ್ರ ಇದೆ. ಏನು ಬೇಕಾದ್ರೂ ಮಾಡ್ಕೋಬೋದು. ಬೇಕಾದ್ರೆ ಇವ್ರಿಗೆ ಸೌತ್ ಆಫ್ರಿಕಾ ಬೇಕು ಅಂದರೆ ಸೌತ್ ಆಫ್ರಿಕಾ ಜೊತೆ ಆಡ್ಕೋಬೋದು, ಅಥವಾ ಇಂಗ್ಲೆಂಡ್ ಬೇಕು ಅಂದರೆ ಇಂಗ್ಲೆಂಡ್ ಜೊತೆಗೇ ಆಡ್ಕೋಬೋದು. ಬಟ್ ಟು ಬಿ ಇನ್ ದ ಸೇಫರ್ ಸೈಡು ಈ ಥರ ಎಲ್ಲ ವರ್ಸ್ಟ್ ಆಲೋಚನೆ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಇಂಡಿಯಾ ಗೆದ್ಬಿಟ್ಟು ಹೋಗೋಣ ಅಂತಲೇ ನೋಡ್ತಾ ಇರ್ತಾನೆ. ಆಸ್ಟ್ರೇಲಿಯಾ ಮೇಲೆ ಗೆದ್ಬಿಟ್ಟು ಹೋಯ್ತು ಅಂತಂದ್ರೆ ಅದಕ್ಕೊಂದು ಮರ್ಯಾದೆ ಇಲ್ಲ ಅಂತಂದರೆ ಏನು ಗುರು ಇದು ಹಿಂಗೆ ಕಾನ್ಫಿಡೆನ್ಸ್ ಎಲ್ಲ ನಮಗೆ ಅವ್ರ ಮೇಲೆ ಗೆಲ್ತಾರೆ ಅನ್ನೋ ಥರ ಆಗೋಗ್ಬಿಡುತ್ತೆ. ಸೌತ್ ಆಫ್ರಿಕಾ ಮೇಲೆ ಇದ್ರೂ ಕೂಡ, ಯಾಕಂದರೆ ಸೌತ್ ಆಫ್ರಿಕಾ ಎಲ್ಲ ಮ್ಯಾಚ್ ಗೆದ್ಬಿಟ್ಟು ಬರ್ತಿದ್ರೆ, ಇಲ್ಲಿ ಆಸ್ಟ್ರೇಲಿಯಾ ಮೇಲೆ ಗೆಲ್ಲಕ್ಕಾಗಿಲ್ಲ ಅಂದರೆ, ಅಫ್ಘಾನಿಸ್ತಾನ ಮೇಲೆ ಸೋತಿರುವಂಥ ಟೀಮ್ ಮೇಲೆ ಗೆಲ್ಲಕ್ಕಾಗಿಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ. ಸೊ ಇಲ್ಲಿ ಇಂಡಿಯಾ ಈ ಥರ ಯೋಚನೆ ಅಂತೂ ಖಂಡಿತ ಮಾಡೋದಕ್ಕೆ ಹೋಗೋದಿಲ್ಲ. ಯೋಚನೆ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನಾನು. ಈ ಥರ ಥಿಂಕ್ ಮಾಡಿದ್ರೆ ಸೌತ್ ಆಫ್ರಿಕಾ ಮೇಲೆ ಹಾಕಿಸ್ಕೋಬೋದು ಸೆಮಿಫೈನಲ್ ಅಂತ. ಇಂಡಿಯಾ ಕೈಯಲ್ಲಿ ಖಂಡಿತ ಇದೆ. ಬಟ್ ಈ ಮ್ಯಾಚ್ ಏನಾದ್ರು ಸೋಲ್ತು ಅಂದರೆ, ನಾಳಿನ ಮ್ಯಾಚ್ ಅಂದರೆ ಇವತ್ತಿನ ಮ್ಯಾಚ್ ಏನಾದ್ರು ಸೋಲ್ತು ಅಂತಂದರೆ ಅಫ್ಘಾನಿಸ್ತಾನದವರು ಸೀನಲ್ಲಿ ಬಂದ್ಬಿಡ್ತಾರೆ. ಅಫ್ಘಾನಿಸ್ತಾನದವ್ರು ಯೂಸ್ ಮಾರ್ಜಿನ್ ಹೊಡಿತು ಅಂತ ಅಂದರೆ ಅವಾಗ ಇಂಡಿಯಾ ಗಾನ್ ಕೇಸ್ ಆಗೋಗ್ಬಿಡ್ತಾರೆ. ಆದ್ದರಿಂದ ಇಂಡಿಯಾ ಈ ಥರ ಯೋಚನೆ ಅಂತೂ ವರ್ಸ್ಟ್ ಯೋಚನೆ ಅಂತೂ ಮಾಡೋದೇ ಇಲ್ಲ. ಗೆದ್ದುಬಿಟ್ಟು ಇಂಗ್ಲೆಂಡ್ ಮೇಲೇ ಸೆಮಿಫೈನಲ್ನ ಹಾಕಿಸ್ಕೊಳ್ಳೋಣ ಅಂತ ನೋಡ್ತಾ ಇರ್ತಾರೆ. ಗೆದ್ದರೂ ಅಷ್ಟೇ, ಇವತ್ತು ಸೋತ್ರೂ ಅಷ್ಟೇ ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ ಬೀಳೋವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂತಂದರೆ ಇವರು ಅಂಥ ಮಾರ್ಜಿನಲ್ಲಿ ಹೊಡೆಯುವಂಥ ಸಾಧ್ಯತೆ ಯಾಕೋ ನನಗೇನೋ ಕಾಣಿಸ್ತಾ ಇಲ್ಲ. ಆಸ್ಟ್ರೇಲಿಯಾದವರು ಟೀಮ್ ಇಂಡಿಯಾನ ಹೊಡೆದ್ರೆ ಒಂದು 60-70 ರನ್ ಮಾರ್ಜಿನಲ್ಲಿ ಹೊಡಿಬೇಕು. ಇವ್ರು ನೆಟ್ ರನ್ ರೇಟ್ ಕ್ರಾಸ್ ಆಗಬೇಕು ಅಂತಂದರೆ, ಸೊ ಅದು ಹೊಡೆಯೋದು ನಂಗೆ ಯಾಕೋ ಅಸಾಧ್ಯ ಅನ್ನೋ ಥರ ಕಾಣಿಸ್ತೈತೆ. ಹೊಡೆದ್ರೆ ಒಂದು ಕ್ಲೋಸ್ ಮಾರ್ಜಿನಲ್ಲಿ ಹೊಡಿಬೋದು, ಇಲ್ಲ ಅಂತಂದರೆ ಸೋಲ್ಬೋದು ಆಸ್ಟ್ರೇಲಿಯಾ. ಅವೆರಡರಲ್ಲಿ ಒಂದಾಗುತ್ತೆ. ಈ ಮಾರ್ಜಿನ್ 70 ರನ್ 80 ರನ್ ಮಾರ್ಜಿನಲ್ಲೆಲ್ಲ ಸೋಲೋದು ಇಂಡಿಯಾ ಇದು ಒಂಥರ ಅಸಾಧ್ಯನೇ ಕಾಣಿಸ್ತಿದೆ. ಸೊ ಇಟ್ಸ್ ಆಲ್ ಕ್ಲಿಯರ್. ಇಟ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇನ್ ಸೆಮಿಫೈನಲ್ ನನ್ನ ಪ್ರಕಾರ. ಬಟ್ ಮಿರಾಕಲ್ಸ್ ಆದರೂ ಆಗ್ಬೋದು ಗುರು, ಯಾರಿಗೆ ಗೊತ್ತು. ಇಂಗ್ಲೆಂಡು ಇಂಡಿಯಾಗೆ ಹೊಡೆದ್ರೂ ಬಿಡ್ಬೋದು, ಒಂದು ಹ್ಯೂಜ್ ರನ್ ಮಾರ್ಜಿನಿಂದ, ಒಂದು 100 ರನ್ ಮಾರ್ಜಿನಿಂದ ಹೊಡೆದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ನಾವು ಏನು ಅನ್ಕೊಂಡ್ರಲ್ವೋ ಅದೇ ಆಗ್ತಾ ಇದೆ ಗುರು. ಒಂದೊಂದು ಟೈಮ್ ಹಂಗೆ ಆಗ್ಬಿಡುತ್ತೆ, ಹೊಡಿಬೋದು. ಆಮೇಲೆ ಅಫ್ಘಾನಿಸ್ತಾನದವರು ಬೇಕಾದ್ರೆ ನಾಳೆ ಮ್ಯಾಚಲ್ಲಿ ಏನು ಬೇಕಾದ್ರೂ ಮಿರಾಕಲ್ಸ್ ಮಾಡ್ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಕ್ರಿಕೆಟ್ನ ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಮಿರಾಕಲ್ಸು ಒಂದೊಂದು ಟೈಮು, ಕೆಲವೊಂದು ಟೈಮು ಡೂ ಹ್ಯಾಪನ್ನು. ನೋಡೋಣ ಅದೇನಾಗುತ್ತೆ ಅಂತ. ಇಂಡಿಯಾ ಏನು ಪ್ಲ್ಯಾನ್ ಮಾಡ್ತಿರೋದಿಲ್ಲ ನಾವು ಸೌತ್ ಆಫ್ರಿಕಾ ಮೇಲೆ ಹಾಕಿಸ್ಕೊಳ್ಳೋಣ ಅಂತ. ಅವ್ರಿಗೆ ಗೆದ್ಬಿಟ್ಟು ಇಂಡಿಯಾ ಇಂಗ್ಲೆಂಡ್ ಮೇಲೆ ಹಾಕಿಸ್ಕೊಳ್ಳೋಣ. ನಾವು ಲಾಸ್ಟ್ ಟೈಮ್ ಅವ್ರ ಮೇಲೆ ಆಡಿರ್ಬೋದು, ಸೋತ್ಬಿಟ್ಟು ಬಂದಿರ್ಬೋದು ಸೆಮಿಫೈನಲ್ಸಲ್ಲಿ. ಬಟ್ ಈ ಟೈಮು ಕೂಡ ಅವ್ರ ಮೇಲೆ ಆಡೋಣ ಅನ್ನೋ ಥರ ಒಂದು ಇಂಟೆಂಟ್ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಈ ಥರ ಸೀನ್ ಆಗ್ಬೋದು. ಸೌತ್ ಆಫ್ರಿಕಾ ಮೇಲೆ ಬೇಕಾದ್ರೂ ಹಾಕಿಸ್ಕೋಬೋದು ಇಂಡಿಯಾ.
ಬೇಕಾದ್ರೆ ಕ್ವಾಲಿಫೈ ಆಗದೆ ಇರೋ ತರ ಆಗ್ಬೋದು. ಇನ್ ಕೇಸ್ ಏನಾದ್ರು ಸೋಲ್ತು ಅಂದ್ರೆ, ಹ್ಯೂಜ್ ಮಾರ್ಜಿನ್ ಸೋಲ್ತು ಅಂತಂದ್ರೆ, ಅಫ್ಘಾನಿಸ್ತಾನ ಬೆಟರ್ ರನ್ ರೇಟ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ನ ಹೊಡಿತು ಅಂತಂದ್ರೆ ಅವಾಗ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಕಾದ್ ನೋಡೋಣ. ಗ್ರೂಪ್ 1 ಅಂತೂ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಯಾರ ಮೇಲೆ ಬೀಳ್ಬೇಕು ಸೆಮಿಫೈನಲ್, ಸೌತ್ ಆಫ್ರಿಕಾ ಮೇಲೆ ಬೀಳ್ಬೇಕಾ ಅಥವಾ ಇಂಗ್ಲೆಂಡ್ ಮೇಲೆ ಬೀಳ್ಬೇಕಾ ಕಾಮೆಂಟ್ ಅಲ್ಲಿ ಹಾಕಿ. ನನ್ನ ಪ್ರಕಾರ ಇಂಗ್ಲೆಂಡ್ ಮೇಲೆ ಬಿತ್ತು ಅಂದ್ರೆ ಬೆಟರ್ ಆಗಿರುತ್ತೆ, ಯಾಕಂದ್ರೆ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಆಗಿನೇ ಕಾಣಿಸ್ತಾ ಇದ್ರೆ. ಹೌದು ಕ್ಲೋಸ್ ಅಲ್ಲಿ ಗೆದ್ದಿರ್ಬೋದು, ಬಟ್ ಆದ್ರೂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಸೌತ್ ಆಫ್ರಿಕಾ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.